ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಒಂದು ಫೇಮಸ್ ಡೈಲಾಗ್ ಐತಿ, ಗೊತ್ತೈತ್ಯಾ ನಿಮ್ಗ? ನೀವು ಯಾವ್ದನ್ನರೇ ಪೂರ್ತಿ ಹೃದಯದಿಂದ ಬಯಸಿದ್ರಿ ಅಂತಂದ್ರ ಅದನ್ನ ನಿಮ್ಗೆ ತಲುಪಿಸ್ಲಿಕ್ಕೆ ಸಾಧ್ಯ ಮಾಡ್ಲಿಕ್ಕ ಇಡೀ ಜಗತ್ತೇ ಒಗ್ಗೂಡಿ ಕೆಲಸ ಮಾಡ್ತದಂತ. ಪಾಪ ರಾಹುಲ್ ಗಾಂಧಿ ವಿಷಯದಾಗ ಹಿಂಗೆ ಆಗ್ಯದ. ಇಡೀ ಜಗತ್ತೇ ಅವರನ್ನ ಸೋಲಿಸ್ಲಿಕ್ಕೆ, ಅವಮಾನ ಮಾಡ್ಲಿಕ್ಕೆ ಕಾಯ್ದಂಗ್ ಕಾಣ್ಲಿಕ್ಕತ್ತದ ನೋಡ್ರಪ್ಪ. ಮತ್ತೇನ್ರಿ, ಹಗಲ ರಾತ್ರಿ ಅನ್ಲಾರ್ದೇನೆ ಅದಾನಿ ವಿರುದ್ಧ ಬಾಯಿಗೆ ಬಂದಂಗ ಅಪಪ್ರಚಾರ ಮಾಡ್ಕೋತ ಬಂದಿದ್ರು ರಾಹುಲ್ ಗಾಂಧಿ. ಮೋದಿ ಸರ್ಕಾರದ ಟೈಮ್ನ್ಯಾಗ ಭಾರತವನ್ನ ಅದಾನಿಗೆ ಮಾರಾಟ ಮಾಡ್ಬಿಡ್ತಾರ ಅಂತೆಲ್ಲ ಹೇಳಲಿಕ್ಕತ್ತಿದ್ರು. ಆದ್ರೆ ಈಗ ನೋಡಿದ್ರ ಖುದ್ದು ಅದಾನಿನೇ ಎಲ್ಲಿ ಬಂದಾರ ಅಂದ್ರೆ ಬೆಂಗಳೂರಿಗೆ ಬಂದಾರ. ಅದು ಸಿಎಂ ಡಿ.ಕೆ. ಶಿವಕುಮಾರ್ ಅವ್ರ ಮನ್ಯಾಗ ಅವರಿಗೆ ರಾಜಾತಿಥ್ಯ ನಡಿಲಿಕ್ಕತ್ತದ. बहुत सारे लोगों ने पूछा कि भैया राहुल जी बताइए, हिमाचल में सेब की बात होती है अदानी जी, कश्मीर में सेब की बात होती है अदानी जी, पोर्ट्स की बात होती है अदानी जी, एयरपोर्ट्स की बात होती है अदानी जी, हम सड़क पे चल रहे हैं, मैं पूछूं किसने बनाई? अदानी जी। सब जगह अदानी 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 अदानी। ಅಷ್ಟೇ ಅಲ್ರಪ್ಪ, ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೊಗಳಿಕತ್ತಾರ ಅದಾನಿ ಅವ್ರು ಇಲ್ಲಿ ಬಹಳಷ್ಟು ಚಲೋ ಕೆಲಸ ಮಾಡ್ಲಿಕತ್ತಾರ ಅಂತ ಹೇಳಿ. ಹಂಗಾದ್ರ ಮೋದಿ ಸರ್ಕಾರದ ವಿರುದ್ಧ ಮತ್ತೊಂದು ಏನು ಸುಳ್ಳು ಅಪಪ್ರಚಾರ ಮಾಡ್ಲಿಕತ್ತಿದ್ರಲ್ಲ ರಾಹುಲ್ ಗಾಂಧಿ, ಅದನ್ನ ಸಿಎಂ ಡಿ.ಕೆ. ಶಿವಕುಮಾರ್ ಸಾಹೇಬ್ರೆ ಸುಳ್ಳು ಅಂತ ಪ್ರೂವ್ ಮಾಡ್ದಂಗ ಆಯ್ತಲ್ಲ. ಈ ನೋಡ್ರಿ, ಎಲ್ಲಿದಿರಿ ರಾಹುಲ್ ಗಾಂಧಿ ಅವ್ರ? ನೋಡ್ರಿ, ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಅವ್ರ ಮನೆಗ್ ಕರೀತಾರ, ಅವ್ರು ಹೊಗಳ್ತಾರ. ಅಂದ್ರೆ ಅವರು ಏನು ಕರ್ನಾಟಕ ಮಾರಾಟ ಮಾಡ್ಲಿಕತ್ತಾರ ಅಂತ ಅರ್ಥಾನ? ಅಂದ್ರೆ ಏನ ಅದಾನಿಗೆ ಭೇಟಿ ಆದವ್ರೆಲ್ಲ ಮಾರಾಟ ಮಾಡ್ಲಿಕ್ಕೆ ನಿಂತಾರಂತ ಅರ್ಥಾನ? ಈಗ ಉತ್ತರ ಕೊಡ್ಬೇಕು. ಈಗ ನೋಡೋಣ ಎಲ್ಲಿ ಹೇಳ್ತಾರಂತ ಹೇಳಿ. ಇನ್ನು ರಾಹುಲ್ ಗಾಂಧಿ ಅವರ ಮತ್ತೊಂದು ಅಸಲಿಯತನ್ನ ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್ ಅವರು ಬಯಲ್ ಮಾಡ್ಬಿಟ್ಟಾರ ನೋಡ್ರಪ್ಪ. ಈ ಪುಣೆದಾಗ ಏನು ವಿದ್ಯಾರ್ಥಿಗಳ ಕಾರ್ಯಕ್ರಮ ನಡೆದಿತ್ತಲ್ಲ, ಇದು ಏನಂದ್ರ ಎಕ್ಸಾಕ್ಟ್ಲಿ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿ ಕೊಟ್ಟಿದ್ದು. ಅದನ್ನ ನಿರ್ವಹಣೆ ಮಾಡ್ಲಿಕ್ಕತ್ತಿದ್ರು. ಕಾಂಗ್ರೆಸ್ ನಾಯಕರೇ ನಡೆಸ್ಲಿಕ್ಕತ್ತಿದ್ದಂತ ಕಾಲೇಜಿಂದ ವಿದ್ಯಾರ್ಥಿಗಳೆಲ್ಲ ಬಂದಿದ್ರು. ಅಷ್ಟೇ ಅಲ್ಲ, ಇಲ್ಲಿ ಯಾವುದೇ ರೀತಿ ನೆಗೆಟಿವ್ ವಿಷಯಗಳು ಮಾಡಬಾರ್ದು, ಪಾಸಿಟಿವ್ ವಿಷಯಗಳನ್ನೇ ಹೇಳಬೇಕು, ಅದನ್ನೇ ಮಾತಾಡಬೇಕು ಅಂತ ಹೇಳಿ ಭಯಂಕರ ತಯಾರಿ ನಡೆದಿತ್ತು. ಅದು ಅಲ್ಲದೆ ಇನ್ಫ್ಲೂಯೆನ್ಸರ್ಗಳಿಗಂತೂ ಗೊತ್ತೈತಿ ನಿಮಗೆ, 25,000 35,000 ಆಫರ್ ಕೊಟ್ಟು ಕರೆಸಿದ್ರು. ಚಲೋ ಸುದ್ದಿ ಮಾಡ್ರಿ, ಇದ್ರ ಬಗ್ಗೆ ಬಹಳ ಫೇಮಸ್ ಆಗಿ ಮಾಡ್ಬಿಡ್ರಿ ಅಂತ ಹೇಳಿ. ಇದೆಲ್ಲ ಗೊತ್ತಿರುವಂತಹ ವಿಷಯ. ಆದ್ರ ಇಲ್ಲಿ ಸತ್ಯ ಸುಳ್ಳು ಯಾವುದು ಅಂತ ಖರೆ ಗೊತ್ತಾಗಲ್ಲ ನೋಡ್ರಪ್ಪ. ವಿದ್ಯಾರ್ಥಿ ಚಳುವಳಿ ಇದು ಅಲ್ಲ, ರಾಹುಲ್ ಗಾಂಧಿ ಅವ್ರದ್ದು ರೀಲಾಂಚ್ ಕಾರ್ಯಕ್ರಮ ಅಷ್ಟೇ ಅಂತ ಹೇಳ್ಬಿಟ್ರು ಅವರು. देखिए, राहुल गांधी इनका कार्यक्रम ये मात्र एक इवेंट है। एक इवेंट मैनेजमेंट कंपनी को ये काम दिया गया है। आने वाली जो छात्राएं हैं वो केवल कांग्रेस के जो कॉलेजेस है, जिस कॉलेजेस का मैनेजमेंट कांग्रेस के नेताओं के पास है, वहीं से छात्राएं आए, इस प्रकार से उन्होंने कहा है। और आज तो उनकी पोल खुल गई जिस समय ये ध्यान में आया कि किस प्रकार से इन्फ्लुएंसर्स को पैसे दे रहे, 30-30 हजार रुपए दे रहे, और उनको ये कह रहे कि आप आइए और केवल पॉजिटिव दिखाइए, निगेटिव कुछ मत दिखाइए। और साथ साथ इतना ही नहीं, तो ऐसे भी अब मैसेजेस सामने आए हैं कि यहाँ पर बस रखी हुई है, इतने पैसे देंगे, आप 4 बजे से 10 बजे तक वहां आइए। ये एक इवेंट है, इस इवेंट को मैनेज करना चाहते हैं। और प्री कर्सर टू दिस इवेंट कल उन्होंने एक और कार्यक्रम किया सीओईपी में, जिस प्रकार से कांग्रेसियों ने हंगामा किया, एक कैंपस में धावा बोला, जिस प्रकार से छात्रों को पीटा। मुझे ऐसा लगता है कि ये इवेंट की ही सोची समझी साजिश थी। जिस प्रकार से किसी पिक्चर को हिट करना है तो कंट्रोवर्सी निर्माण करो, उस प्रकार से सोच समझकर ये कंट्रोवर्सी उन्होंने तैयार की है। मुझे ऐसा लगता है ये छात्रों की गूंज नहीं है, ये राहुल गांधी का रीलॉन्च है। ಎಷ್ಟು ಸಲ ಅಂತ ರೀಲಾಂಚ್ ಮಾಡಿದ್ರಿ ಅವ್ರನ್ನ? ಬಿಡ್ರಿ. ಅಲ್ಲ, ಮತ್ತ ರಾಹುಲ್ ಗಾಂಧಿ ಕಡೆಯವರು ಒಂದು ವಿಡಿಯೋ ಹಾಕಿದ್ರು ನೋಡ್ರಿ. ಅದು ಬಹಳ ಜನ ಸಾಗರ ಸೇರ್ಯಾರ ಒಂದು ವಿದ್ಯಾರ್ಥಿ ಇವೆಂಟ್ನಾಗ ಅಂತ ಹೇಳಿ. ಆದ್ರೆ ಆಕ್ಚುಲ್ ಆಗಿ ಮೆಕ್ಸಿಕೋದಾಗ ನಡೆದಂತ ಫುಟ್ಬಾಲ್ ಟೂರ್ನಮೆಂಟ್ ಇದ್ದ ವಿಡಿಯೋ ಅಂತ. ಅಸಲಿ ಯಾವುದು ನಕಲಿ ಯಾವುದು, ಈ ವಿಡಿಯೋಗಳು ಫುಲ್ ಟ್ರೋಲ್ ಆಗ್ಲಿಕ್ಕತ್ತಾವ ಈಗ.
ಹೇಳ್ಬೇಕಂದ್ರ ರಾಹುಲ್ ಗಾಂಧಿಗೆ ಸಹಜವಾಗಿ ಅಂದ್ರೆ ಆರ್ಗ್ಯಾನಿಕ್ ಆಗಿ ಮನಸ್ಸಿನಿಂದ ಸಪೋರ್ಟ್ ಮಾಡ್ಲಿಕ್ಕೆ ಬಹಳಷ್ಟು ಮಂದಿ ಬಂದಿದ್ರಿ. ಅವ್ರು ಯಾರಂತ ನೀವು ಕಣ್ಣಾರೆ ನೋಡ್ಬೇಕು. ಪುಣೆದಾಗ ರಾಹುಲ್ ಗಾಂಧಿ ಅವರನ್ನ ಪ್ರೀತಿಯಿಂದ ಅಭಿಮಾನದಿಂದ ಸಪೋರ್ಟ್ ಮಾಡ್ಲಿಕ್ಕೆ ಬಂದಂಥವ್ರು ಹಿಜಾಬ್ ಧರಿಸಿದಂಥ ಯುವತಿಯರು ಎಷ್ಟು ಸಾಲ್ಕ ಹೊಂಟಾರ ನೋಡ್ಬೇಕು. ಇಷ್ಟೆಲ್ಲದರ ನಡುವ ರಾಹುಲ್ ಗಾಂಧಿ ಒಂದು ಸತ್ಯವನ್ನ ಒಪ್ಪಿಕೊಂಡ್ರು ನೋಡ್ರಪ್ಪ. ವಿದ್ಯಾರ್ಥಿ ಜೊತೆ ಮಾತಾಡೋ ಮುಂದ ಅಂದ್ಬಿಡ್ತಾರ, ನನಗೂ ಬಹಳಷ್ಟು ವರ್ಷಗಳಿಂದ ಎಲ್ಲರೂ ಬೈಲಿಕತ್ತಾರ, ಆದ್ರ ನಾ ಏನು ಉದ್ಧಾರ ಆಗೋ ಮಗ ಅಲ್ಲ, ಸುಧಾರಣೆ ಆಗೋದಿಲ್ಲ ಅಂತ ಅಂದ್ಬಿಟ್ರು. वो तो अलग बात है कि मैं थोड़ी ज्यादा ढीठ लड़की हूँ तो मैं नहीं डरती हूँ. वो सर मुझे गालियां दे रहे हैं पिछले 5 सालों से और कहते हैं तुझे पिछले 5 सालों से गालियां दे रहे, तू सुधरी नहीं. मैं उनसे बता देना चाहती हूँ कि मैं नहीं सुधरने वाली हूँ. मुझे भी सालों से गाली दे रहे, मैं भी नहीं सुधर रहा हूँ. बिल्कुल बिल्कुल सर. ಈ ಕಡೆ ಉದ್ಧಾರನೂ ಆಗಲ್ಲಂತ ಸುಧಾರಣೆನೂ ಆಗಲ್ಲಂತ ತಾವೇ ಹೇಳಿಕೊಳ್ಳುವಂತ ರಾಹುಲ್ ಗಾಂಧಿ ಬಹುಶಃ ಅದಕ್ಕೆ ಅನಿಸ್ತದ್ರಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಅವರನ್ನ ಮಾತನಾಗೆ ಮತ್ತೆ ರಾಹುಲ್ ಗಾಂಧಿ ಅವ್ರನ್ನ ಸಾಯಿಸ್ತಿರ್ತಾರ. ಇದು ಮತ್ತೆ ಅವ್ರಿಗೆ ಅಷ್ಟ ಸೀಮಿತ ಆಗಿಲ್ಲ. ಅನಂತ್ ಕುಮಾರ್ ಹೆಗಡೆ ಅವರು ಸಹಿತ ಬಾಯಿ ತಪ್ಪಿ ಬ್ಲಾಸ್ಟ್ನ್ಯಾಗ ರಾಹುಲ್ ಗಾಂಧಿ ಸತ್ತಿದ್ದು ಅಂತ ಅಂದ್ಬಿಡ್ತಾರ ನೋಡ್ರಿ. ಅವಾಗ ಅಲ್ಲಿನ ರಿಯಾಕ್ಷನ್ ನೋಡ್ಬೇಕು ನೀವು. इंदिरा गांधी शाप कोट्ರು तुम्हारा कुल गोपाष्टमी के दिन ही अंत होगा. ಏರ್ ಕ್ರಾಶ್ ನಲ್ಲಿ ಸಂಜಯ್ ಗಾಂಧಿ ಸತ್ತಿದ್ದು ಗೋಪಾಷ್ಟಮಿ, ಇಂದಿರಾ ಗಾಂಧಿಗೆ ಗುಂಡಿಟ್ಟು ಕೊಂದಿದ್ದು ಗೋಪಾಷ್ಟಮಿ, ರಾಹುಲ್ ಗಾಂಧಿ ಬಾಂಬ್ ಬ್ಲಾಸ್ಟ್ ಅಲ್ಲಿ ಸತ್ತಿದ್ದು ಗೋಪಾಷ್ಟಮಿ, ರಾಜೀವ್ ಗಾಂಧಿ ಇಷ್ಟೆಲ್ಲಾ ನೆಗೆಟಿವ್ಗಳ ನಡುವ ರಾಹುಲ್ ಗಾಂಧಿ ಅವರ ಮತ್ತೊಂದು ವರ್ಷನ್ ಹೊಸ ಮುಖ ಹೊರಗೆ ಬಂತು ಅಂತ ಹೇಳಬಹುದು. ಈ ದೃಶ್ಯ ನೋಡಿ ಸ್ವಲ್ಪ ಗಾಬರಿ ಆಯ್ತು. ಅಲ್ಲ, ಒಬ್ಬಕಿ ಯುವತಿ ಸ್ಟೇಜ್ ಮೇಲೆ ರಾಹುಲ್ ಗಾಂಧಿ ಅವರಿಗೆ ಕಿಸ್ ಕೊಡ್ಲಿಕತ್ತಾರ ಗಲ್ಲಕ್. ಅಲ್ಲ, ಅವಾಗ ರಾಹುಲ್ ಗಾಂಧಿ ಅವರ ರಿಯಾಕ್ಷನ್ ನೋಡ್ಬೇಕು ನೀವು, ನಾಚಿ ನೀರಾಗಿ ಬಿಟ್ರು. ಭಾರಿ ಆಯ್ತು ಬಿಡ್ರಿ. ಯಾಕಂದ್ರೆ ಮೋನ್ ಅಷ್ಟೇ ರಾಹುಲ್ ಗಾಂಧಿಯನ್ನೇ ರೋಲ್ ಮಾಡೆಲ್ ಆಗಿ ಇಟ್ಕೊಳಂತ ಯುವಕ ಬೇಡಪ್ಪ ಅಂತ ಲಗ್ನನೇ ಬೇಡ ನಿದ್ಲು ಯುವತಿ. ಆದ್ರೆ ಇಲ್ಲೊಬ್ಬಕ್ಕಿ ಯುವತಿ ಹಿಂಗ ಸ್ಟೇಜ್ ಮ್ಯಾಲ ಎಲ್ಲರ ಮುಂದೆನೆ ರಾಹುಲ್ ಗಾಂಧಿ ಅವರಿಗೆ ಕಿಸ್ ಕೊಡ್ತಾಳ. ಅಷ್ಟೇ ಅಲ್ಲ, ಏನ್ ಪರವಾಗಿಲ್ಲ ಅಂದ್ರೂ ಇನ್ನ ಲಗ್ನ ಆಗ್ಲಿಕ್ಕೆ ಚಾನ್ಸ್ ಅದ ಅಂತ ಅರ್ಥ. ಆದ್ರೆ ರಾಹುಲ್ ಗಾಂಧಿ ಅವ್ರು ನೋಡಿದ್ರೆ ನೀವು ಸ್ವಲ್ಪ ನೋಡ್ಗೇನೋ ಮುಜುಗರ ಅನಿಸ್ಲಿಲ್ಲ. ಅಗದಿ ಖುಷಿಯಿಂದ ನಕ್ಕೋತ ಕೆನ್ನೆ ಕೆಂಪಾಗ್ಬಿಟ್ಟಿತ್ತು. ಹೊರಗೆ ಹೋಗ್ಲಿಕ್ಕೆ ಭೇಟಿ ಆಗ್ಲಿಕ್ಕೆ ಬಾರ್ರಿ ಅಂತ ಹೇಳದಂಗ ಇತ್ತು ಆ ಸನ್ನೆ. ಎಲ್ಲೋ ಚಾಚಾ ನೆಹರು ಅವರು ಸ್ವಲ್ಪ ನೆರಳು ಬಿದ್ದಿರ್ತೈತಿ ಬಿಡ್ರಿ, ಹೋಗ್ಲಿ ಬಿಡ್ರಿ. ಆದ್ರ ಇಲ್ಲಿ ವಿಷಯ ಮತ್ತೊಂದಂದ್ರ ನಿನ್ನೆ ಮೊನ್ನೆ ಎಂದು ಒಂದು ವಿಡಿಯೋ ಬಹಳ ವೈರಲ್ ಆಗಿದೆ. ಅದನ್ನ ನೋಡಿ ಗಾಬರಿ ಆಗಿತ್ತು ನಂಗ. ಅದ್ರಾಗ ಹೆಣ್ಣು ಮಗಳ ಚೀರಾಟ ಕೇಳು ಒಂಥರ ಹೊಟ್ಯಾಗ ಸಂಕಟ. ಅಲ್ರಿ, ಹಿಂಗ ಹಾಡ ಹಗಲೆ ಪುತ್ತೂರ್ನ್ಯಾಗ ಹಲ್ಲೆ ಮಾಡ್ತಾರ. ರಕ್ಷಣೆ ಮಾಡ್ಲಿಕ್ಕೆ ಬಂದ ಪೊಲೀಸ್ ಅಧಿಕಾರಿಗಳ ಮುಂದೆ ಜೀಪ್ನ್ಯಾಗ ನುಗ್ಗಿ ಹಿಂಗ ಹೊಡಿಲಿಕ್ಕೆ ಹೋಗ್ತಾರಂದ್ರ ನಮ್ಮ ರಾಜ್ಯದಾಗ ಕಾನೂನು ಸುವ್ಯವಸ್ಥೆ ಹೆಂಗೈತಿ ಅಂತ ವಿಚಿತ್ರ ಅನ್ಸ್ಬಿಡ್ತದ, ಆಶ್ಚರ್ಯ ಅನಿಸ್ತದ. ಹಂಗಾದ್ರೆ ಎಲ್ಲಿ ಯಾವ್ದು ಸೇಫ್ ಜಾಗ ಅಂತ ಅನ್ಸ್ಬಿಡುದಿಲ್ಲ ಏನ್ ಹೇಳ್ರಿ. ಅಲ್ಲ, ಇದ್ರ ಬಗ್ಗೆ ಎಲ್ಲ ಲಕ್ಷ್ಯ ಕೊಡುವಂತಹ ಗೃಹ ಮಂತ್ರಿಗಳು ಎಲ್ಲದಾರ ಅಂತಂದ್ರ ಅವರು ಆ ಸಂಘ ರಿಜಿಸ್ಟ್ರೇಷನ್ ಆಗೈತೋ ಇಲ್ಲೋ, ಇವ್ರು ಹಿಂಗದಾರ ಅವ್ರು ಹಂಗದಾರ, ಇದ ಟೆನ್ಷನ್ ಅವ್ರಿಗೆ ಏನ್ ಮಾಡೋದು ಹೇಳ್ರಿ. ಇವತ್ತಿಗಿಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.